ಬಂಡಿ ತಮ್ಮಡಗ ಹೇಳ್ತೀನಿ ಮಾಡಿವಿ ನಿನ್ಗೆ ಏಳು ಮಾರ್ಕ್ ಬೇರೆ ಗೊತ್ತಿದ್ದಲ್ಲಿ ಮಾಡ್ದು ಹೋಗಕ್ಕ ಅವ ಮಕ್ಕ ಯಾಕ ಹಿಂಗಾಗ ನಿಂದು ನೀನು ಹೋಗಿ ನೀನು ವಸಂತಮ್ಮ ಹೋಗು ಸುಸ್ತಾಗ್ಬಿಟ್ಟೈತಾ ಇನ್ನೇನು ಹೋಗಲ್ಲ ಬರಲೈ ಯಾವ ಕೆಲ ಆಗ್ತದೆ ಬಿಸ್ನೆಸ್ ಒಳ್ಳೆ ಬಿಸ್ನೆಸ್ ಅತ್ತ ಬಿಸ್ನೆಸ್ ಅವತ್ತು ದನ ಕಾಯ್ಕೊಂಬಂದ್ರು ಇಷ್ಟು ಸಾಕಾಗಲ್ಲ ಅಷ್ಟು ಸಾಕಾಗ್ತದ ನೀ ಮನೆ ಕಟ್ಬೇಕು ಇಟ್ಬಾರ್ದು ಹೇಳು ಚೆನ್ನಾಗಿರ್ಬೇಕು ಇರ್ಬಾರ್ದು ಹೇಳು ಇದೆಲ್ಲ ಮಾಡಿ ನನ್ನ ಮನೆ ಕಟ್ಬೇಕ ಇರೋದು ಹಿಂಗೆ ಇರ್ಬೇಕಾ ಹೋಗು ಸಾಕು ತಗೋ ಕೈ ನೀಡೋ ಅಷ್ಟದೆ ಕಾಲು ನೀಡೋ ಅಷ್ಟದೆ ಸಾಕಿದ್ರಾಗೆ ಮಾತಾಡ್ತೀವಿ ಎಷ್ಟೊತ್ತಿಂದ ಏನಾರ ಒಂದು ಬೆಳಗ್ಗೆ ಏನಾರ ಹಿಂಗೆ ಬಿಡ್ಬೋದ ಗೈಸ್ ಇವತ್ತು ಬೆಳಗ್ಗೆಯಿಂದ ಹಾಕೊಂಡ್ಬಿಟ್ಟಿದ್ದೀನಿ ನಾವು ಅಮ್ಮನ್ನ ಅದೆಲ್ಲ ತುಂಬಕ್ಕೆ ಪ್ಯಾಕಿಂಗ್ ಮಾಡಕ್ಕೆ ಕಾಲಾಯ್ತು ನಮ್ಮ ಅಪ್ಪ ಕಷ್ಟ ಬಿದ್ದಿಲ್ವಾ ಅಪ್ಪಿದ್ದವ್ರು ಅಪ್ಪ ಹೆಂಗ ದನ ಮಾಡ್ಕೊಂಡು ಹೋಗಿ ಫೋನ್ ಎಲ್ಲಾಡ್ಸ್ಕೊಂಡು ಕೂತಿದ್ದು ಈಗ ಬಂದಿರೋದು ಬಾಟ್ಲಲ್ಲಿ ಇರೋದು ಇನ್ಕೊಬಿಟ್ಟು ಎಣ್ಣೆನ ನಿನ್ ಕೈಲಿ ಆತಿರ್ಲಿಲ್ಲ ಬಿಡು ನಾನು ದನ ಬೇಯಿಸ್ತೋಳೆ ಏನಲ್ಲ ಆರಾಮ ಮಂತವಿರ್ಲಿ ಅಂತ ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ನಮ್ದು ಪ್ರೊಸೆಸಿಂಗ್ ಆಗ್ತಾ ಇದೆ ಎಲ್ಲ ಲೈಸೆನ್ಸ್ ಎಲ್ಲ ಸಬ್ಮಿಟ್ ಮಾಡಿ ಸ್ಟಾರ್ಟ್ ಮಾಡಿ ಏನೋ ಕತೆ ಆಯ್ತು ಎಲ್ಲ ನೆಕ್ಸ್ಟ್ ಲೆವೆಲ್ ಹೋದಾಯ್ತು ನಮ್ಮ ಬಿಸ್ನೆಸ್ ಮಾತ್ರ. ಹೆಂಗೈ ಪರ್ಫಾರ್ಮೆನ್ಸ್ ಬಿಸ್ನೆಸ್ ಏನೋ ಮಾಡಪ್ಪ ಮಾಡ್ತಾ ಇದ್ದೀರಾ ಒಳ್ಳೇದಾಗ್ಲಿ. ಅವಾಗ ಏನಂತ ಇದೆ ಮಾಡಕ್ಕಿದ್ದೆಲ್ಲ ಬೇಕಾಯ್ತಾ ಅಲ್ಲೆಲ್ಲ ಹೋದ್ರೆ ಕೂಲಿ ಮಾಡ್ರೆ ಬರ್ತದೆ ಕಾಸು ಅಂತ. ಬಿಸ್ನೆಸ್ ಬೇರೆ ಕೂಲಿನೇ ಬೇರೆ. ನಮ್ ಜನಗಳು ನಿನ್ಗೆ ಸಪೋರ್ಟ್ ಕೊಡ್ತಾವ್ರೆ. ಅಡಿಯಪ್ಪ ಯಾಕೆ ಸ್ಟಾರ್ಟ್ ಮಾಡೋದಾಗ ಗಾಯ್ಸ್ ಇವತ್ತು ನಮ್ಮ ಅಪ್ಪನ ಕೈಲಿ ಅಡಿಗೆ ಮಾಡಿಸ್ತಾ ಇದೀವಿ. ಅಡಿಗೆ ವಸಂತಮ್ಮ ಅಪ್ಪ ಹೇಳಪ್ಪ ನಿಂದೇನಪ್ಪ ಇವತ್ತು ಅಡಿಗೆ? ಚಿಕನ್ ಫ್ರೈ, ಕಬಾಬ್ ಮಾಡ್ತೀನಿ, ವೈಟ್ ರೈಸ್ ಅಷ್ಟು ಮಾಡ್ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಸ್ಟಾರ್ಟ್ ಆಗಿಲ್ಲ ಫಸ್ಟ್ ಧನ್ಯವಾದ ಹೇಳ್ಬಿಟ್ಟಲ್ಲಪ್ಪ. ಗಾಯ್ಸ್ ನಮ್ಮ ಅಪ್ಪ ಚಿಕನ್ದು ಫ್ರೈ ಕಬಾಬ್ ಎಲ್ಲ ಮಾಡ್ಸಂತೆ. ಅಮ್ಮ ನೀನ್ ಬಂದು ನಿಂತ್ಕೊಂಡು ನೋಡ್ಕೊ ಬರಮ್ಮ. ಅಪ್ಪ ಏನ್ ಹಾಕ್ತೀನಿ ಹೇಳವಲ್ಲಪ್ಪ ಫ್ರೈಗೆ? ಇನ್ನೂ ಏನೋ ಹಾಕಿಲ್ಲ ಎಣ್ಣೆ ಹಾಕ್ಬಿಟ್ಟು ಕರ್ಬೇವು ಸೊಪ್ಪು ಹಾಕ್ಬಿಟ್ಟು ಹಾಕ್ತೆ. ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ. ಒಗ್ಗರಣೆ ಏನ್ ಹಾಕ್ತೀನಿ ಹೇಳ್ಬೇಕಲ್ಲ. ಕರ್ಬೇವು ಸೊಪ್ಪು. ಚಿಕನ್ ಚಿಕನ್ ಎಷ್ಟು ಹಾಕಿದ್ದಿ? ಚಿಕನ್ 1.5 kg ಇರ್ಬೇಕು. 1.5 kg ಇರ್ಬೇಕಲ್ಲ. ಎಷ್ಟು ಹೇಳ್ಬೇಕು, ಎಷ್ಟು ಕರೆಕ್ಟಾಗಿ ಮೆಜರ್ಮೆಂಟ್ ಹೇಳ್ಬೇಕು. 1.5 kg ಆಯ್ತು. 1.5 kg ಚಿಕನ್ ಆಯ್ತಂತೆ. ಒಂದು ರೇಂಜಿಗೆ ನಾನ್ ವೆಜ್ ಅಲ್ಲಿ ಪಂಟ್ರು ಟೇಸ್ಟ್ ಅಂತ ನೆಕ್ಸ್ಟ್ ಲೆವೆಲ್ ಇರ್ತದೆ. ಬೇರೆ ಥರ ಟೇಸ್ಟ್ ಒಟ್ನಾಗೆ ನಾವು ಅಪ್ಪನ ಥರ ಟೇಸ್ಟು. ನಾಗೇಶ್ ಅಣ್ಣ ಟೇಸ್ಟ್ ಕೊಡ್ತೀನಿ ನೋಡಿ. ನಾಗೇಶ್ ಅಣ್ಣ ಮಾಡಕ್ ಬರಲ್ಲ ನಿಮಗೆ? ನೋಡ್ಲ ಅವ್ರು ಮಾಡೋದಕ್ಕೆ ಅವ್ರು ಖಾರ ಹಾಕ್ತಾರೆ ಜಾಸ್ತಿ. ನಾನು ಮಾಡ್ತೀನಿ ನೋಡು. ಆಯ್ತು ನಮ್ಮ ಅಪ್ಪ ಮಾಡ್ತದಂತೆ. ಇಲ್ಲ ನಮ್ಮ ಅಪ್ಪ ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬಟರ್ ಕೆಲಸಕ್ಕೆ ಹೋಗೋದೆ. ಅದು ಸಿಹಿ ಊಟದ ಬಟರ್ ಕೆಲಸಕ್ಕಲ್ಲ, ನಾನ್ ವೆಜ್ ಬಟರ್ ಕೆಲಸಕ್ಕೆ ಹೋಗೋದೆಲ್ಲ ಮಾಡಿ ಅನುಭವಿಸ್ತಾರೆ. ಅದಕ್ಕೆ ಫುಲ್ ಕಾನ್ಫಿಡೆನ್ಸ್ ಹೇಳ್ತಿರೋದು. ಮಾಡಿ ತೋರಿಸ್ತೀನಿ ನೋಡೋಣ ಅಂತ. ಚಿಕನ್ಗೆ ಎಣ್ಣೆ ಬಿಡ್ಕೊಂಡು ಕರ್ಬೇವು ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಂತವ್ರೆ. ಚಿಕನ್ ಫ್ರೈಗೆ ಫ್ರೈ ಮಾಡ್ಕೊಂತವ್ರೆ, ಎಣ್ಣೆ ಹಾಕೊಂಡು ಬೇಯಿಸ್ತವ್ರೆ. ನೆಕ್ಸ್ಟ್ ಪ್ರೊಸೀಜರ್ ಏನು ಹಾಕ್ತಾರೆ ದಿನ ತೋರಿಸ್ತಾರೆ. 1.5 kg ಚಿಕನ್ಗೆ ಒಂದ್ಸರಿ ಟ್ರೈ ಮಾಡಿರಿ. ಯಾರ್ಯಾರು ಲೇಡೀಸು, ಅಮ್ಮಂದಿರು, ಅಕ್ಕಂದಿರು, ಅಂಕಲ್ದಿರು, ಅಣ್ಣದಿರು ಯಾರ್ಯಾರು ನೋಡ್ತಾ ಇದ್ದೀರಾ ಒಂದ್ಸರಿ ಕಲ್ತ್ಕೊಂಡಿದ್ದಾನೆ ಚಿಕನ್ ಫ್ರೈನ. ಚಿಕನ್ ಅದೇನೋ ಮಸಾಲೆ ಟೈಪ್ ಮಾಡುವ, ಒಂದು ಸ್ವಲ್ಪ ಗಟ್ಟಿ ಮಾಡು, ಜಾಸ್ತಿ ನೀರು ಮಾಡ್ಕೊಬಾರ್ದು. ಮುದ್ದೆ ಇರೋಲ್ಲ ಇವತ್ತು. ಆಯ್ತು ಉಪ್ಪು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಹೇಳು ಉಪ್ಪು ಹಾಕ್ಬೇಕಾರೆ ಅಡುಗೆ ಮಾಡ್ರಿ. ಹಿಂಗೇನ ಎಕ್ಸ್ಪೆಂಡ್ ಮಾಡೋದು. 2 ಸ್ಪೂನ್ ಉಪ್ಪು. ನೆಕ್ಸ್ಟು ಅಂಬರಪ್ಪರೇ ಚಕ್ಕೆ ಲವಂಗದ ಪುಡಿ ನಾವು ಮಾಡಿರೋದು. ಅದು ಅಲ್ಲ ಒಂದು ಮಸಾಲೆ ಕಲ್ತೀನಿ ಕಲಿಸಿ. ಈ ಥರ ಚಿಕನಲ್ಲಿ ಈ ಥರ ಜಾಸ್ತಿಯಾಗಿ ಇಲ್ಲೇ ಅರ್ಧ ಇಲ್ಲೇ ಬೇಯಿಸ್ಕೊಂಡ್ಬಿಟ್ಟೈತೆ. ಅದಾದಮೇಲೆ ಚಕ್ಕೆ ಲವಂಗ ಪುಡಿ ಕಮ್ಮಿ ಅಂದರೆ ಒಂದು 3 ರಿಂದ 4 ನಿಮಿಷ ಬೇಯಿಸ್ಕೊಂತ ಅದನ್ನು. ಅದಕ್ಕೆ ಚಕ್ಕೆ ಲವಂಗ ಪುಡಿ. ನೀವು ಚಕ್ಕೆ ಲವಂಗ ಪುಡಿ ಇಲ್ಲಾಂದರೆ ಗರಂ ಮಸಾಲ ಹಾಕೊಂಡ್ಬಿಡ್ರಿ. ಅದೇ ತಾನೇ ಕರೆಕ್ಟ್ ನಾನು ಹೇಳಿದ್ದು? ಅದೇ ಗರಂ ಮಸಾಲ ಸಪ್ರೇಟು, ಇದು ಗರಂ ಮಸಾಲ. ಇವಾಗ ಅಂದರೆ ಗರಂ ಮಸಾಲ, ಅಂಗಡಿ ಗರಂ ಮಸಾಲ ಮಾಡಿರೋದು. ಮತ್ತೆ ಚಕ್ಕೆ ಲವಂಗ ಪುಡಿಗೆ ಏನು ಹಾಕೊಂಡಿದ್ದೀನಿ ಹೇಳಿಲ್ಲ, ಅವತ್ತು ತೋರಿಸಿದ್ದೀರವ? ತೋರಿಸಿಲ್ವ ಅವತ್ತು? ಚಕ್ಕೆ ಲವಂಗ ಪುಡಿ ನಿಮ್ಮ ಮನೆಗೆ ಆ ಥರ ಸಪ್ರೇಟ್ ಟೇಸ್ಟ್ ಬರಲಿಲ್ಲ ಅಂತಂದರೆ ಗರಂ ಮಸಾಲ. ಆಮೇಲೆ ಅಮ್ಮೋ ಬಾರಮ್ಮ ನೋಡ್ಕೊಂಬವು ವಸಂತಮ್ಮ ಅಡಿಕೆ ನಾವು ಇಲ್ದಾಗ ಮಾಡ್ಕೊಡ್ಬೇಕಲ್ವ. ಗೈಸ್ 3 ದಿವಸದಿಂದ ನಮ್ಮ ಅಮ್ಮನ ಎಳ್ಕೊಂಬಿಟ್ಟು ಟಿವಿ ನೋಡಕ್ ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ. ಅಲ್ಲಿ ಕೂತ್ಕೊಂಡು ಚಕ್ಕಬಲ್ ಹಾಕೊಂಡು ಕೂತ್ಕೊಂತಂದ್ರೆ ಕಾಲೆಲ್ಲ ಹೆಂಗೆ ಬೇಕು ಹಂಗೆ ಜೀವ ಹಿಡ್ಕೊಂಡ್ಬಿಟ್ಟವೆ. ನನಗಂತೂ ಮೈಯೆಲ್ಲ ಎಣ ಬಿಟ್ಟದೆ. ಅವ ನೀರು ಬೇಯಿಸಿದ್ದಿ ಆಯ್ಸ್ಬಿಟ್ಟ. ಇದು ಗೈಸ್ ಇದು ಅಂಗಡಿ ಚಿಕನ್ ಮಸಾಲ. ಬರಮ್ಮ ಇಲ್ಲಿ ಕೇಳ, ಬರಮ್ಮ ಇಲ್ಲಿ. ಹಂಗಂದ್ರೆ ಹೆಂಗ ವಸಂತ? ಯಾಕೆ ಕಾಯ್ಕೊಂಡಿರ್ತೀನಿ ನಮ್ಮನ್ನೇ. ಮಿಕ್ಸಿ ಚಿಕನ್ ಫ್ರೈ ಮಾಡ್ತೀನಿ ಅಂದ್ಬಿಟ್ಟು ಬರೀ ಮಸಾಲ ಅದ್ರೊಳಗೆ ಇಡಿಸ್ಕೊಂಡಮ್ಮ.
ಬೋಲಾಸನು ತಿನ್ನೋದಿಲ್ಲ ನೀನು ತಲೆ ಡಬಲ್ ಬೇರೆ ಕಟ್ಟಿದ್ದು ಗಂಡಂದು ಲವ್ ನೋಡೋಣ ಏನೇನು ಹಾಕಿದ್ದೀನಿ ಹೇಳ್ಬಿಡು ಬೈಲಿ ನೋಡೋಣ ನೀನು ಮತ್ತೆ ನಾವು ಮಾಡಿದ್ದೀವಿ ಕಣ ಅಂತ ಹೆಂಗೆ ಹೇಳ್ತೀನಿ ನೀನು ಅಲ್ಲಿ ಮಸಾಲೆ ಇರ್ಕಮ್ಮ ಇದನ್ನ ಅಲ್ಲೇ ಮಿಕ್ಸಿ ಮೇಲೆ ಅದು ನಾನು ಅಲ್ಲ 8 ಗಂಟೆ ಆಯ್ತು ಇನ್ನು ದನ ಮೇಕೆ ವಾಡಿ ಕಟ್ಟಿಲ್ಲ ಮಗ ಬಿಸ್ನೆಸ್ ಮಾಡ್ತಾನಲ್ಲ ನಡಿಯೋದು ನೋಡಿ ಅಮ್ಮ ನಡಿಯೋದ ಡೌಗಿ ಮಾಡ್ತೀನಿ ನಿಜವಾಗ್ಲೂ ಹಂಗೆ ನಡೀತಾ ಇದೆಯೋ ಏನು ಮುಂದೆ ಯಾವುದೋ ಪೆಪ್ಪರ್ ಚಿಕನ್ ಅಂತ ಇರೋದು ಹಾಂ ಪೆಪ್ಪರ್ ಚಿಕನ್ ಥರ ಇನ್ನೇ ಕಲರ್ ಗ್ರೀನ್ ಬೇಕಾ ಇನ್ನೇನು ಗ್ರೀನ್ ಬೇಕಾ ಸೊಪ್ಪು ಕಲರ್ ಗೊತ್ತಲ್ಲ ಮೆಂತ್ಯ ಸೊಪ್ಪು ಹಾಕ್ಬೇಕಾಯ್ತು ಚಿಕನ್ ಫ್ರೈ ಅಂದ್ರೆ ಅದೇನೆ ನಮಗೆ ಪಾಲಕು ಅದು ಇನ್ನೊಂದು ದಿವಸ ಮಾಡ್ಕೊಡ್ತೀನಿ ಗ್ರೀನೇ ಪುದೀನ ಚಿಕನ್ ಮಾಡ್ಕೊಂಡು ಒಂದು ದಿವಸ ಅದು ಈ ಮಸಾಲೆಗೆ ಏನೇನು ಹಾಕಿದ್ದೀನಿ ಹೇಳಲ್ಲ ಅದಕ್ಕೆ ಹಾಂ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಂ ಕೊತ್ತಂಬರಿ ಹಾಂ ಪುದೀನ ಹಾಂ ತೆಂಗಿನಕಾಯಿ ತುರಿ ಹಾಂ ಕಡಲೆ ರೈಸ್ 1.5 kg ಕ್ವಾಂಟಿಟಿಗೆ ಎಷ್ಟೆಷ್ಟು ಬೇಕಾದ್ರೆ ನಾನು ನಿಮ್ಗೆ ಗೊತ್ತಿರುತ್ತೆ ಅಷ್ಟು ಹಾಕೊಂಬಿಟ್ಟು ಎಷ್ಟು ಐಟಮ್ ಹಾಕೋದೆ ಗಸಗಸೆ ನೀರು ಇದ್ಬಿಟ್ರೆ ಅಷ್ಟೇ ಆಗೋಯ್ತು ಫ್ರೈ ಇದೇನಿದೆ ಇಷ್ಟೇನ ಫ್ರೈ ಮಾಡಿ ಚಿಕನ್ ಫ್ರೈಯಾ ಕೈ ಕಣ್ಣು ಮಾಡ್ತಾರೆ ನಮ್ಮ ಫಂಕ್ಷನ್ ಮಾಡ್ತೀವಲ್ಲ ಅವಾಗ ಏನು ಮಾಡಕ್ಕೆ ಹೋಗ್ಬೇಡ ಬಟರ್ ಚಿಕನ ಮಾಡ್ಬಿಡಿ ಅಂದ್ರೆ ನಾನೇ ಏನು ಮಾಡ್ತೀವಿ ಹ್ಞೂ ನಮ್ಮ ಜನಗಳು ಬರ್ತಾರಲ್ಲ ಹ್ಞೂ ಅವ್ರು ಮಾತಾಡ್ಸೋದೇ ಆಗೋದಲ್ಲ ನೀನು ಬಟರ್ ಕಸಿ ನಿಂತ್ಕೊಂಡೆ ಅಂದ್ರೆ ಅಲ್ಲೇ ಮಾತಾಡ್ತಾರೆ ಹೌದು ಹೇಳಿ ಜನ ಅಡುಗೆ ಭಟ್ರಿಗೆ ಇನ್ನೂ ಹೇಳಿಲ್ಲ ಹೇಳ್ಬೇಕಲ್ವ ಬೇರೆ ಡೇಟ್ ಫಿಕ್ಸ್ ಮಾಡ್ಕೊಂಡ್ರೆ ಅವರು ಗೈಸ್ ಇಷ್ಟು ದಿವಸದಿಂದ ಕೇಳ್ತಾ ಇದ್ರ ಬೀಗ್ರೂಟ ಯಾವಾಗ ಬೀಗ್ರೂಟ ಯಾವಾಗ ಅಂತ ನಾವು ಬೀಗ್ರೂಟ ಅಷ್ಟು ದೊಡ್ಡ ಮಟ್ಟಿಗೆ ಮಾಡಲ್ಲ ಅದೇ ನಮ್ಮ ಮನೆ ದೇವ್ರದ್ದು ಕಾರ್ಯ ಮನೆ ಹೋಗಿವಲ್ಲ ಅದೇ ಕಾರ್ಯ ಮಾಡಬೇಕು ಅಲ್ಲೇ ಒಂದು 3 ಮರಿ ಹೊಡೆದು ಡಮರ್ಗಾಯಿ ಅನ್ಸ್ಕೊಂಡ್ ಬರ್ಬೇಕು ಇವಾಗ 3 ಮರಿಲಿ ಒಂದು ಮರಿ ದೇವ್ರಿಗೆ ಅಂತ ಬಿಟ್ಬಿಟ್ಟವ್ರೆ ದೇವ್ರಿಗೆ ಸಿಕ್ಬಿಟ್ರು ದೇವ್ರಿಗೆ ಅಯ್ಯೋ ದೇವ್ರಿಗೆ ಸಿಕ್ಕವ್ರೆ ಒಂದು ವಾತ ಕಡ್ದ್ಬಿಟ್ಟು ಅದ್ರ ಜೊತೆಗೆ ಹಿಂದೆ ಅಡ್ಮೇಕೆ ಕದ್ಬಿಟ್ಟು ಏನೋ ಮಾಡ್ತಾ ಇದ್ದಾರೆ ನಮ್ಮ ಅಂಗೈರಪ್ಪರು ಮಾಡಲಿ ತೋರಿಸ್ತಾ ಇರ್ತೀವಿ ಅವ್ರು ಮಾಡ್ತಾ ಇರಬೇಕು ನಾವು ತೋರಿಸ್ತಾ ಇರಬೇಕು ಅಷ್ಟೇ ನಮ್ಮ ಕೆಲಸ ಅಷ್ಟು ಬಿಟ್ಟರೆ ಏನಿಲ್ಲ ನಮ್ಮ ಮನೇಲಿ ಹಾಂ ಇವಾಗ ಅಡುಗೆ ಮಾಡ್ತಾವ್ರೆ ಅದನ್ನು ತೋರಿಸ್ತೀನಿ ರೀ ಎಲ್ಲದೆ ಅಂತದು ಅಲ್ಲೋಡಲ್ಲಿ ಮಣ್ಕ ಅಯ್ಯೋ ಅಯ್ಯೋ ನಮ್ಮ ಅಪ್ಪನ ಕಾಯಿಲೆ ನಿನ್ನಂತೂ ಅಮ್ಮ ಯಾವ ತೋರಿಸಿರೋ ನಾವು ಡೈವರ್ಸ್ ಕೊಟ್ಟು ಪರವಾಗಿಲ್ಲ ಕಡೆ ಚಿಕನ್ ಫ್ರೈ ಕರೆಕ್ಟೆ ಕಡೆ ಚಿಕನ್ ಫ್ರೈ ಇದು ಬಂತು ಏನಮ್ಮ ಏನೋ ಈಗ ಹೇಳ್ದಲ್ಲ ಹ್ಞೂ ಅದೇನೋ ಕರೆಕ್ಟೆ ನೀನು ನನ್ನ ಕಾಯಿಲ್ಲ ಅಂತ ಅಂದಿದ್ರೆ ಅಡುಗೆ ವಿಚಾರದಾಗ ಯಾವತ್ತು ತೋರಿಸಿರೋ ನಾವು ಬೇರೆನಾಗಿದ್ರೆ ಪುಣ್ಯ ಮಾಡೋಣ ಏನ್ರು ಅಲ್ಲಿಂದ ನೋಡು ಮತ್ತೀಗ ಅಂತ ನೋಡು ಬರೇ ಗ್ರೀನ್ ಆಗೇ ಮಾಡೋಣ ಎಷ್ಟು ಚಿಕನ್ ಫ್ರೈ ರೆಡಿ ಆಗೋಯ್ತು ನೋಡ್ರಿ ಎಷ್ಟು ಬೇಗ ರೆಡಿ ಆಯ್ತು ಅಂತ ಎಷ್ಟಾಗಲ್ಲ 10 ನಿಮಿಷ ಬೈಲ ಅಷ್ಟೇ ಇವಾಗ ಎಷ್ಟೊತ್ತು ಬೇಯಿಸ್ಬೇಕು ಅದನ್ನ ಬೈಲರ್ ಒಂದು 5 ನಿಮಿಷ ಬೇಕು ಮುಗೀತಿದ್ರ ಕತೆ ಅಷ್ಟೇನಾ ಫಸ್ಟೇ ಡ್ರೈ ಆಗ್ಬಿಡ್ತದಲ್ಲ ಬೇಯಿಸಿದ್ದು ಇವಾಗ ಮಸಾಲೆ ಸ್ಮೆಲ್ ಹೋಗ್ಬೇಕು ಅಷ್ಟೇ ಈಗ ಡ್ರೈ ಎಲ್ಲ ಬೆಂದಿರ್ಬೇಕು ಅವನು ಅಷ್ಟೇ ಡ್ರೈ ಮಾಡ್ಬೇಕಾದ್ರೆ ಬೆಂದಾಗಿರ್ತದೆ ಮಸಾಲೆ ಸ್ಮೆಲ್ ಅಂತಂದ್ರೆ ಗೈಸ್ ಚಿಕನ್ ಫ್ರೈ ಮಾಡೋದು ಇಷ್ಟೇ ನೋಡ್ರಿ ಭಾನುವಾರ ಕತೆ ಏನಮ್ಮ ನನ್ನ ಕಪ್ಪನ್ ಕಾಗಿರ್ಲಿಲ್ಲ ಅಂದ್ರೆ ನೀನು ಕತೆ ನೋಡ್ ಮತ್ತೀಗ ಬಾ ಬಿಸ್ನೆಸ್ ಇಲ್ಲ ಮಾಡಲ್ಲಿ ಯಾವ ಬಿಸ್ನೆಸ್ ಅನ್ನ ಮಾಡ್ಕೊ ಹೋಗ್ ನನ್ನೆಲ್ಲ ಸಾಕಪ್ಪ ನಾನು ನನ್ನಿಂದ ಮನ್ನಿಂದ ಮಾಡಿದ್ರೆ ಸಾಕು ಹಿಂಗೆ ಮಾಡಮ್ಮ ಹಂಗಾರೆ ಇವೆಲ್ಲ ಯಾವಾಗ ಕಳಿಸ್ತೀವಿ ಮತ್ತೀಗ ನನ್ನ ಕೈಲಾಗಲ್ಲಪ್ಪ ಗೈಸ್ ಇವತ್ತಿನ ಆರ್ಡರ್ ಇಷ್ಟು ಬೆಳಿಗ್ಗೆ ಸಬ್ಮಿಟ್ ಮಾಡ್ಬೇಕು ನೋಡ್ರಿ ಎಷ್ಟು ಆರ್ಡರ್ ಬಂದಿದೆ ಅಂತ ಬತ್ತೆ ಬರಬೇಡಿ ಇವಾಗ ಗೈಸ್ ನಮ್ಮ ಅಮ್ಮ ಅಂತೂ ಬೆಳಗಿಂದ ಹಾಕೊಂಡು ಬೆಳಗಿಂದ ನಮ್ಮ ಅಮ್ಮಂಗೆ ಕ್ಯಾರ್ಕಣ ಪರ್ಸ ಕೊಟ್ಟಿಲ್ಲ ನಮ್ಮ ಅಮ್ಮಂಗೆ ಬೆಳಗ್ಗೆ ಕ್ಯಾರ್ಕಣ ಪರ್ಸ ಕೊಟ್ಟಿಲ್ಲ ಇದನ್ನೇ ಮಾಡಕ್ ಬರಲ್ಲ ಅಲ್ಲಿ ಕೂತ್ಕೊಂಡು ಮಾಡೋ ಕೆಲಸನೇ ಮಾಡಲ್ಲ ಇನ್ನು ಹೊಲ್ದಾಗ ಮಗಳಿಸ್ತೀನಿ ಅಂತಿ ಮಾಡ್ದಲ್ಲ ಆಗೋಯ್ತಾ ಅಲ್ಲ ಇದಕ್ಕೆ ಹಿಂಗ ಹೊಲ್ದಾಗ ಮಾಡ್ಕೊಂಬಂದ್ರೆ ಅಟ್ಕ ಗಾಸೆ ಆಗಲ್ಲ ಇದು ಅಷ್ಟು ಗಾಸೆ ಆಗ್ತದೆ ಓ ಅದು ಫ್ಯಾನ್ ಹಾಕಿದ್ದೀನಪ್ಪ ಓಹೋ 1 ಎಕರೆ ಹುಲ್ಲಾಯ್ಬಿಟ್ಟಿ ಕಳೆಲ್ಲ ಕಿತ್ತಾಕ್ಬಿಟ್ಟಿ ಒಂದು 5 ಅವರ್ ಮನೆ ಕಂಡು ಯಾರೋ ಹಂಗೆ ಮಾಡಿದ್ರೆ ದನ ಎತ್ತನ ಹೋಗ್ಲಿ ಆ ದನ ಹೋಗಿ ರಂಗಸ್ವಾಮಿ ಮ್ಯಾಗಡೆ ತೋಟದಾಗ ಅಡಿಕೆ ತೋಟ ಮೇಯ್ತಾ ಇರ್ತವೆ ಯಾರ ನಾವು ಹಂಗೆ ಮಾಡಿದ್ರೆ ಹಾಸ್ಕೊಂಡು ಮರಿಕೊಂಡ್ಬಿಟ್ಟೆ ಮಗಲಾಗ ಅವು ಬಂದ್ರು ನೋಡಲ್ಲ ಒಣ್ಣೆಕೆತ ಬಂದ್ರು ನೋಡಲ್ಲ ಕಬಾಬ್ ಏನು ಯಾರಿಗೂ ಮಾಡಬೇಕು ಮಾಡಪ್ಪ ನೀನು ನಿನ್ನ ಅಡುಗೆನ ಎಷ್ಟು ರೈಸ್ ಅದು ರೈಸ್ ಏನು ಮಾಡ್ತೈತಿ ವೈಟ್ ರೈಸಾ ಗೀ ರೈಸ್ ಮಾಡೋದಲ್ವಾ ನಿನಗೇನಪ್ಪ ಕೊಟ್ಟು ನೀನೇನಪ್ಪ ಮಾಡ್ತಾ ಇದ್ದಿ ನೀನು ಸಾಯಂಕಾಲ ಪುರ್ಸದಾಗೆ ಕೂತಿದ್ದಿ ನಾನು ಅಮ್ಮನಿ ಮಾಡ್ತಾ ಇರೋದು 9 ಗಂಟೆ ಆಯ್ತು ಅಡುಗೆ ಗೈಸ್ ನಮ್ಮ ಇನ್ನೊಬ್ಬರ ಬಿಸ್ನೆಸ್ ಎಂಟರ್ಪ್ರಿನರ್ ಪಾರ್ಟ್ನರ್ ತೋರಿಸ್ತೀನಿ ರೀ ಹೈ ಸರ್ ವೈಸ್ ಯುವರ್ ಬಿಸ್ನೆಸ್ ಯಾಕೆ ನಿಮಗೆ ಈ ಮನೆಗೆ ಹಾಕ್ಬಿಟ್ಟವ್ರೆ ಎಷ್ಟು ತಗೊಂಡ್ರ ಅವನಿಂದ ಆರ್ಡ್ರ ಅರ್ಧ ಗಂಟೆಯಿಂದ 16 ಅವರ್ ತಗೊಂಡಿದ್ದೀರಾ ಮಾತೇ ಇಲ್ಲ ಗೈಸ್ ಆ್ಯಕ್ಚುಲಿ ಅವ ಅಣ್ಣಗೊಂದು ಕೆಲಸ ನಾನೊಂದು ಕೆಲಸ ಅವಣ್ಣಗೊಂದು ಕೆಲಸ ವೀಡಿಯೋ ಮಾಡೋಕೆ ಯಾವ ಮಾಡ್ತೀನಿ ಅಂತ ಕೇಳಿದ್ರೆ ಸಾಕಾಗೋಗ್ತೀರ ಬೆಳಗಿಂದ ಇದೇ ಕೆಲಸ ಬಿಸಿ ಆಗ್ಬಿಟ್ಟು
9 ಗಂಟೆ ರಾತ್ರಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆದ್ರೆ ನಗಿಸ್ತೀನಿ ಗೈಸ್. ಇವತ್ತು ನಾಗೇಶ್ ಅವ್ರು ಇಂಟ್ರಡಕ್ಷನ್ ಕೊಡ್ತೀನಿ ರೀ. ನಾಗೇಶ್ ಅವರು ಯಾರು, ಹೆಂಗೆ ಸಿಕ್ಕಿದ್ರು, ಹೆಂಗೆ ಏನು ಕತೆ, ಎಂಥ ಪರಿಚಯ ಎಲ್ಲ ತೋರಿಸ್ತೀನಿ ರೀ. ಇವಾಗ ಇವೇ ಕೇಳಿಸ್ತೀನಿ. ಹಾಂ ಸರಿನಮ್ಮ, ಇದ್ರಲ್ಲಿ ಮ್ಯಾಚ್ ನೀನು ಊಟ ಆಯ್ಕು. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ. ಇನ್ನು ಅರ್ಧ ಗಂಟೆವರೆಗೂ ಸೋಮವಾರ ಬರ್ತದೆ. ಬರ ಯಾ ಕೋಳಿ ಎಲ್ಲ ಒಣಗೋತದಲ್ಲಿ ಬೆಳೆ ಮಾಡಿ ಪಲ್ಲ ಒಲ್ಲೆದೆ. ಯಾರಿಗೆ ಬೇಕು ಈ ಲೋಕ. ಎಣ್ಣೆಯಿಂದ ತಡ್ಕೊಳಂಗಾಗತ್ತೆ ನಮಗೂ ನಾಗೇಶ್ ಅವ್ರಿಗೆ. ಗಾಡಿ 11:30 ಊಟ ಮಾಡಿಲ್ಲ. ಇವಾಗ ಊಟ ಮಾಡ್ಬೇಕು. ಇಡೀ ಪ್ರಪಂಚನೇ ಮಲಗದೆ. ಇನ್ನೊಂದು ಮಗ ಏನಾರು ಮಾಡ್ತಾನೆ ಅನ್ಕೊಂಡು ಮಾಡಿ ನೀನು ಮನಸ್ಸಲ್ಲಿ ಹಿಂಗೆ ಮನಸ್ಸಲ್ಲೇ ಕೊಂಡ್ಬಿಡ. ಸಿಕ್ಕಿದವ ಬೇಯಿಸ್ಬೇಕಾದ್ರೆ ಹಸಿ ತಿನ್ಬಿಟ್ಟು ಏನಮ್ಮ ನಾನು ಹೇಳಿದ್ದೆ ತಾನೆ, ಜಾಗನೇ ಸಲ ಇಲ್ಲಿ ಆಪಟ್ಟೆ ಅನ್ಕೊಂಡ್ಬಿಟ್ಟಿದ್ವಿ. ಕುತ್ಕೊಂಡ್ರೆ ದೊಡ್ಡ ಕುಂದ್ಕೊಳಕ್ಕಾಗ್ತಾ ಇಲ್ಲ. ಹಾಲು ಹಿಡ್ಕೊಂಡ್ಬಿಡ್ತಾವೆ ಜಾಸ್ತಿ ಹೊತ್ತು ಕೂತ್ಕೊಂಡ್ಬಿಟ್ರೆ. ಓಡಾಡ್ಕೊಂಡಿದ್ರೆ ಅದು ಹೈಟ್ ಮೇಲೆ ಕೂತ್ರೆ ಮುನ್ಸಲ್ಲ. ಒಂದು ಕೂತ್ಕೊಳ್ಳೋಕೆ ಮ್ಯೂಸಿಯನ್ ಇರ್ತದೆ. ಹಿಂಗೆ ಚೇರ್ ಮೇಲೆ ಕೂತ್ಕೊಂತೀವಲ್ಲ, ಟೇಬಲ್ ಮೇಲೆ, ಚೇರ್ ಮೇಲೆ. ಕಾಲೇಜಲ್ಲಿ ಪ್ರೈಮರಿ ಸ್ಕೂಲ್ ಹೋದಂಗೆ ಕಾಲೇಜಲ್ಲಿ ಬೆಂಚ್ ಮೇಲೆ ಕೂತ್ಕೊಂತೀವಲ್ಲ, ಹಂಗೆ ಕೂತ್ಕೊಂಡ್ಬಿಟ್ರೆ ಒಂದು ಪೊಸಿಷನು ಏನು ಹೋಗಲ್ಲ. ಹಿಂಗೆ ಚಕ್ಕಬಲ್ ಹಾಕೊಂಡು ಒಂದು ಓವರ್ ಕೂತ್ಕೊಂಡ್ರು ಆನಂದ ಆಗ್ತದೆ. ಅದೇ ನೋಡು, ಪ್ರೈಮರಿಲಿ ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ಹಿಂಗೆ ಕೂತ್ಕಲ್ಲ ಕಟ್ಟಿದ್ದೆ. ಅವಾಗ ಏನು ಅನಿಸ್ತಿರ್ಲಿಲ್ವಾ? ಏನು ಹಿಂಗೆಲ್ಲ ಡೆಸ್ಕಾ ನಿಮಗೆ? ನಮಗೂ ಸ್ಕೂಲಲ್ಲಿ 3ನೇ ಕ್ಲಾಸ್ವರೆಗೂ ಎಲ್ದಾಗೆ. ನಮಗೆ 8ನೇ ಕ್ಲಾಸಿಂದ. ನಮಗೆ 4ನೇ ಕ್ಲಾಸಿಂದ ಡೆಸ್ಕು. ನಮ್ಗೆ 8ನೇ ಕ್ಲಾಸಿಂದ ಡೆಸ್ಕು. ನಮಗೆ ಮನೆ ಉದ್ದಕ್ಕೆ ಮನೆ ಇರೋವು, ಮನೆ ಮೇಲೆ ಚಕ್ಕವಲ್ಲ. ನಮ್ಮ ಕಡೆ ಏನಿಲ್ಲ. ಆ ಮನೆ ಮೇಲೆ ಕೂತ್ಕೊಂಡ್ರೆ ಒಂದೇ, ಬಿಟ್ರೆ ಒಂದೇ. ಇನ್ನ ಅನ್ಕಂಫರ್ಟಬಲ್ ಮನೆ ಮೇಲೆ. ಇನ್ನ ಹಿಂದೆ ಮುಂದೆ ಈಗ ಮಾತ್ರ ಇದ್ರ ಮೇಲೆ ಮನೆ ಮೇಲೆ ಕಾಲೆಲ್ಲ ಸಂಗಾತದೆ. ಒಂಚೂರಿ ಕಮ್ಮ ಸಾಕು ನಂಗೆ. 2 ತುತ್ತು ಮೇಲೆ ಜಾಸ್ತಿ ಬಿಡ. ಪಲಾವೇ ಇಕ್ಕಮ್ಮ ನಮಗೆ. ಯಾಕೆ ಪಲಾವೇ ಇಕ್ಕು. ಊಟ ಆಯ್ತು, ಸುಸ್ತು ಆಯ್ತು. ಬಾಡಿ ಅಂತೂ ಎಣ ಬಿದ್ದೋಗದೆ. ನಾಳೆ ಒಂದು ದಿವಸ ರೆಸ್ಟ್ ತಗೊಂಡು ಬಂದಿರೋದೆಲ್ಲ ಕ್ಲಿಯರ್ ಮಾಡ್ಕೊಂಡು ಗೈಸ್ ಅವಾಗ ಹೇಳ್ದಂಗೆ ವಯಸ್ ನಾಗೇಶ್ ಅಣ್ಣ ಯಾಣ ನೀನು. ನನಗೆ ನಿನಗೆ ಹೆಂಗೆ ಪರಿಚಯ ಹೇಳು ನೀನು ಹೇಳು. ನಿನಗೆ ಗೊತ್ತಲ್ಲ ಏನಕ್ಕೆ ನಾಚಿಕೆ ಹೇಳು. ಎಲ್ಲಿದೆ ಎಷ್ಟು ತಿಂತಕ? ಎಲ್ಲಿದೆ? ಹಾಂ ನಮ್ಮನೇಲಿ. ಆಮೇಲೆ ನಾನು ಹೆಂಗೆ ಸಿಕ್ತೆ? ನೀನು ಹೆಂಗೆ ಸಿಕ್ತೆ ಹೇಳು. ನಿಮ್ಮ ಅಪ್ಪಾಜಿ ನಂಗೆ ಮೊದಲು ಪರಿಚಯ, ನಿಮ್ಮ ಅಪ್ಪಾಜಿಯಿಂದ ನೀ ಪರಿಚಯ. 12 ವರ್ಷ ಆಯಿತು ದೇವಾಗಳು ಓಡಾಡೋ ಟೈಮು. ಅದೇ ನಾನು ಮಾತಾಡೋರು ವಿಡಿಯೋ ಒಂದು ಸ್ವಲ್ಪ ಕಮೆಂಟ್ ನೋಡಿದಾಗ ಎಷ್ಟೊಂದು ಜನ ಸಿಕ್ಕಾಪಟ್ಟೆ ಫಾಸ್ಟಾಗಿ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಅದು ಹೆಂಗೆ ಅಂತ ಗೊತ್ತಾಗ್ತದೆ. ನಾನು ಕ್ಯಾಶುವಲ್ ಮಾತಾಡ್ತಾ ಇರ್ತೀನಿ. ನಿನಗೆ ನಾನು ಮಾತಾಡೋದು ಫಾಸ್ಟ್ ಅನಿಸ್ತದ ಅಣ್ಣ? ನಾನು ಮಾತಾಡೋದು ನಿನಗೆ ಫಾಸ್ಟ್ ಅನಿಸ್ತದ? ಮೊದಲು ನಮಗೂ ಹಂಗೆ ಅನ್ಸೋದು. ಇವಾಗ ಬೀಸ ಆಗ್ಬಿಟ್ಟೈತಾ? ನಾಡು ಸ್ವಲ್ಪ ಜನ ಅಂತ ಇದ್ದೀರಾ. ನೋಡೋಣ, ಟ್ರೈ ಮಾಡೋಣ ನಿಧಾನಕ್ಕೆ ಮಾತಾಡೋಕ್ಕೆ. ಸ್ಟಾಪ್ ಕೊಡು ಪ್ರತಿಯೊಂದು ಮಾತಿಗೂ. ಇದು ರಾಜ್ಕುಮಾರ್ ಒಂದು ಮೂವಿಲಿ ಅದ್ರಾಗ ಹೊಸಿ ತುಂಡಾಕು ಅಂತಾನಲ್ಲ, ತುಂಡ್ಕಾಕು ಅಂತಾನ. ಅದು ಕವಿರತ್ನ ಕಾಳಿದಾಸ ಎದ್ದಿನ ಕರ್ಕ ಬಂದು ಏನೋ ಒಂದು ಡೈಲಾಗ್ ಕೊಟ್ಬಿಡ್ತಾನೊಬ್ಬನು. ಅದಕ್ಕೆ ಅವನು ಏನು ಮಂಕ್ರಣ್ಣ ಇಷ್ಟು ಉದ್ದ ಹೇಳಿದ್ರೆ ಅದ್ರಾಗ ಹೊಸಿ ತುಂಡಾಕು ಅಂದಂಗಾಯ್ತು. ನಮಗೆ ತುಂಡಾಕಂಗಾದ. ಈಗ ಬಾಡಿ ಎಲ್ಲ ತುಂಡಾಕ ಹೋಗೋದು ಇವಾಗ. ಇದು ಏನಂದ್ರೆ ಉಪ್ಪಿನಕಾಯ್ದು ಆಲ್ಮೋಸ್ಟ್ ಏನೂ ಇಲ್ಲ. ನಾಗೇಶ್ ಅಣ್ಣ ಹೆಂಗೆ ಸಿಕ್ತಾರಪ್ಪ ಅಂತಂದರೆ, ಮುಂಚೆಯಿಂದನೇ ಕಾಂಟ್ಯಾಕ್ಟ್ ಇತ್ತು. ನಾನು ಇದಕ್ಕೆಲ್ಲ ಸ್ಟಾರ್ಟ್ ಮಾಡ್ತೀನಿ ಮುಂಚೆನೇ. ಆಮೇಲೆ ಓದ್ತಾ ಹಿಂಗೆ ನಮ್ಮ ಮನೇಲಿ ನನ್ನ ತಂಗಿಗೆ ಗಂಡು ನೋಡ್ತಾ ಇದ್ದೀವಿ ಅನ್ನೋ ಒಂದು ವಿಚಾರ ಗೊತ್ತಾಯಿತು. ಆಮೇಲೆ ಗೊತ್ತಾದಾಗಿಂದ ಇವರು ಹಿಂಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಹಿಂಗೆ ಒಂದು ಗಂಡು ತೋರಿಸ್ತಾ ಇದ್ದೀವಿ ಬನ್ನಿ, ನನಗೆ ಗೊತ್ತಿರೋ ಅವರೇ. ಇವಾಗ ನನ್ನ ತಂಗಿ ಯಜಮಾನ್ರು ಅಂದರೆ ನಮ್ಮ ಬಾವ ಏನು ಕೆಲಸ ಮಾಡ್ತಾವ್ರೆ, ಆ ಕೆಲಸ ಮಾಡ್ತಿರೋ ಓನರು ದೊಡ್ಡ ಪೋಸ್ಟಲ್ಲಿ ಇದ್ದವರು ಇವರಿಗೆ ಪರಿಚಯ ಇದ್ದರು. ಅವರು ರಿಟೈರ್ಡ್ ಆಗಿರೋ ಕಂಪ್ನಿಯಿಂದ. ಆ ರಿಟೈರ್ಡ್ ಆಗಿದ್ದಂಥವ್ರು ಇವ್ರಿಗೆ ಪರಿಚಯ ಆಗಿ ಇವ್ರಿಗೆ ರೆಫರ್ ಮಾಡಿ ಇವರು ನಮ್ಮ ಭಾವವನ್ನು ಹುಡುಕೊಟ್ಟಿದ್ದು. ಆಮೇಲೆ ಎಲ್ಲ ವಿಚಾರ ಮಾಡಿ ನಾನು ಎಷ್ಟು ನಿಂತ್ಕೊಂಡು ಮಾಡ್ತೀನಲ್ಲ ಗೊತ್ತಿಲ್ಲ, ಅದಕ್ಕಿಂತ ಜಾಸ್ತಿನೇ ನನ್ನ ತಂಗಿಗೆ ಮದುವೆ ವಿಚಾರದಲ್ಲಿ ವಿಚಾರ ಮಾಡಿ ಗಂಡಿನ ಕಡೆ ಎಲ್ಲ ವಿಚಾರಿಸಿ ಅವ್ರದೆಲ್ಲ ಜಾಸ್ತಿ ಹೋಗ್ತಾ ಇದೆಯಾ ಅದೆಲ್ಲ ವಿಚಾರ ಮಾಡಿ ನನ್ನ ತಂಗಿನ ಲೈಫ್ನ ಸೆಟ್ಲ್ ಮಾಡೋಕ್ಕೆ ಕಾರಣರಾದಂತಾರೆ ಇವರು. ಮದುವೆ ವಿಚಾರಕ್ಕೆಲ್ಲ ಓಡಾಡಿ ನನಗೆ ಗೊತ್ತಿರೋ ಐಡಿಯಾಗಳನ್ನೆಲ್ಲ ಇನ್ನೂ ಜಾಸ್ತಿ ಶೇರ್ ಮಾಡಿ
ಆಮೇಲೆ ಹಿಂಗೆ ಕ್ಲೋಸ್ ಆಗಿ 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 ಇವಾಗ ಎಲ್ಲದಕ್ಕಿಂತ ಹೆಚ್ಚಾಗ್ಬಿಟ್ಟವ್ರೆ. ಯಾವ ರಿಲೇಟಿವ್ಸ್ ಇಲ್ಲ ನನ್ನ ಜೊತೆ ಇವಾಗ ಆ ಥರ ಗಂಟ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ ಅಷ್ಟೇ. ಏನು ಜಾಸ್ತಿ ಹೇಳ್ತಾ ಇಲ್ಲ ಅಲ್ಲ, ನೀವು ನಿಮಗೇನೆ ಗೊತ್ತಾಗಿರ್ತದಾಗ ಎಷ್ಟು ದಿವಸದಿಂದ ಜಾಸ್ತಿ ಹೇಳ್ತಾ ಮದುವೆ ಹಿಂದಿನ ದಿವಸಕ್ಕಿಂತ ಓಡಾಟಕ್ಕೆಲ್ಲ ಎಷ್ಟು ದಿವಸದಿಂದ ಅವರಿಂದ ಗೊತ್ತಿರ್ತದೆ. ಇಲ್ಲ ಇಲ್ಲ ಇಲ್ಲ, ಇವ್ನು ಜಾಸ್ತಿ ಹೇಳ್ತಾವನೆ. ಇವನೇನು ಹೇಳ್ತಾ ಇದ್ದಾನೆ, ನೀವು ಥಿಂಕ್ ಮಾಡ್ರಿ, ಒಬ್ಬ ಮನುಷ್ಯನ ಹತ್ರ ಒಳ್ಳೆ ಮನಸ್ಥಿತಿ ಇಲ್ಲ ಅಂದ್ರೆ ಯಾರು ಬರಲ್ಲ. ನಾವು ಹಿಂಗೆ ಬಂದು ಏನೋ ಅಂಟ್ಕೊಂಡಿದೀವಿ ಅಂದ್ರೆ ಇವನು ತುಂಬಾ ಒಳ್ಳೆಯವನ ಆಗಿದ್ದಾನೆ ಅಂತ ನಿಮ್ಗೂ ಗೊತ್ತು. ನಾಗರಾಜ್ ಅವರೇ ಜಾಸ್ತಿ ಐತಲ್ಲ ಇದು, ಬೆಟ್ಟ ತೋರಿಸ್ತಾ ಇದೆಯಾ? ಹಂಗೇನಿಲ್ಲ ಗಾಯ್ಸ್, ಸಿಕ್ಕಿ ನನ್ನ ತಂಗಿ ಲೈಫ್ನ ಸೆಟ್ಲ್ ಮಾಡೋಂಥ ಮಹಾಂಬಾವ್ರು ಇವರೇನೆ. ಇವ್ರಿಲ್ಲ ಅಂತಂದ್ರೆ ನಮ್ಮ ತಂಗಿಗೆ ಅರುಣ್ ಕುಮಾರ್ ಅವ್ರು ಸಿಗ್ತಿರ್ಲಿಲ್ಲ. ನನಗಿನ್ನ ಜಾಸ್ತಿ ಕಾಂಟ್ರಿಬ್ಯೂಷನ್ ಇವ್ರಿಗೆ ಐತೆ ಗೈಸ್. ನನ್ನ ತಂಗಿ ಆ ಥರ ಲೈಫ್ ಸೆಟ್ಲ್ ಹಾಕಿ ಅಣ್ಣ ಚೆನ್ನಾಗಳು ನನ್ನ ತಂಗಿ. ಆಮೇಲೆ ಹಂಗೆ ಪರವಾಗಿಲ್ಲ, ನನ್ನ ಲೈಫ್ ನನ್ನ ತಂಗಿಲೇ ಸೆಟ್ಲ್ ಮಾಡೋರು, ಹಂಗೆ ನಂದು ಸೆಟ್ಲ್ ಮಾಡ್ತಾರೆ ಅನ್ಕೊಂಡು ಇವ್ರು ಮಡಿಕೊಂಡಿದ್ದೀನಿ ಜೊತೆಲಿ. ಇಲ್ಲ ಅಂತಂದರೆ ಏನು ಕತೆ ಇಲ್ಲ. ನೆಕ್ಸ್ಟ್ ಅವ್ರ ಕಂಪ್ನಿನಲ್ಲಿ ಮ್ಯಾನೇಜರ್ಗೆ ಹೇಳ್ಬಿಟ್ಟು ಒಂದು ಕೆಲಸ ಕೊಡ್ತಾರಂತೆ. ಇನ್ನು MBA ಮುಗಿತಿದ್ದಂಗೆ ಗೈಸ್. ಮತ್ತೆ ನೋಡೋಣ, ಅದು ಮಾಡೋಣ. ಇವ್ರಿಗೂ ಹುಡುಗಿ ಹುಡ್ಕೋವಾಗ ನಿಮ್ಗೆಲ್ರಿಗೂ ಇನ್ಫಾರ್ಮ್ ಮಾಡ್ತೀನಿ, ಒಂದು ಸ್ವಲ್ಪ ನೀವು ಸಹಾಯ ಮಾಡ್ರಿ. ನನಗೆ ಹುಡುಗಿ ಹುಡ್ಕಂತ ನಿನಗೆ ಅಷ್ಟೊಂದು ಕೆಲಸ ಕೊಡಲ್ಲವ. ಇಷ್ಟೇ ನಾಗೇಶ್ ಅಣ್ಣ ಪರಿಚಯ. ಹಿಂಗಾಗಿ ಮುಂಚೆಯಿಂದ ನನ್ನ ಕಾಂಟ್ಯಾಕ್ಟು. ನನ್ನ ತಂಗಿ ಮದುವೆ ವಿಚಾರಕ್ಕೆ ಓಡಾಡೋದ್ರಿಂದ ಇನ್ನೂ ತುಂಬ ಜಾಸ್ತಿ ಫುಲ್ಲು ಅಟ್ಯಾಚ್ ಆಗೋದ್ರು. ನಿಮ್ಮಿಂದ ಬಿಡೋಕ್ಕಾಗ್ತಿಲ್ಲ, ಆ ಥರ ಆಗ್ಬಿಡೈತಿ. ಆಮೇಲೆ ಅಷ್ಟೇ, ಇವ್ರು ಸ್ವಂತ ಬಂದ್ಬಿಟ್ಟು ಉತ್ತರ ಕರ್ನಾಟಕ. ಯಾವ ಕರ್ನಾಟಕ ನಮ್ಮದು. ಯಾವ ನಿಮ್ಮದು? ಧಾರವಾಡ ಡಿಸ್ಟಿಕ್ಕು. ಊರೇದು ಯಾವ್ದು? ಧಾರವಾಡ. ಮುಂಡಗೋಡ ಅಲ್ಲ, ಮುದೋಳನ ಮುಂಡಗೋಡ ಹತ್ರ. ಹತ್ರ. ಬಟ್ ನಮ್ದು ಧಾರವಾಡ ಡಿಸ್ಟಿಕ್, ತಾಲೂಕ್ ಕಲಘಟಗಿ. ಟಿಬೇಟಿ ಕ್ಯಾಂಪ್ ನಮ್ಗೆ ಹತ್ರ. ಟಿಬೇಟಿ ಕ್ಯಾಂಪ್ ಹತ್ರ ಅಂತೆ. ಆ ಟಿಬೇಟಿ ಅವರು ಏನೆಲ್ಲ ಟಿಬೇಟಿಯನ್ಸ್ ಅವರೆಲ್ಲ ಏನೆಲ್ಲ ಹೊಸದಾಗೆಲ್ಲ ಕ್ರಿಯೇಟ್ ಮಾಡಿ ಒಂದು ಫಾರಿನ್ ಮಾಡಿದ್ರು, ಮಿನಿ ಫಾರಿನ್ ಅಲ್ವಣ ಅದು? ಅಲ್ಲಿ ಟಿಬೇಟಿ ಮಿನಿ ಫಾರಿನ್ ಏನು ಮಾಡಿದ್ರು ಅದೆಲ್ಲ ಇವ್ರ ಹತ್ರನೇ ಇರೋದು. ಇವಾಗ ಆ್ಯಕ್ಚುಲಿ ಕೆಲಸದ ಉದ್ದೇಶದಿಂದ ಬೆಂಗಳೂರಲ್ಲಿ ಸೆಟ್ಲ್ ಆಗೋರಿ. ಒಂದು ಯಾವುದೋ ಒಂದು ಹೆಸರಾಂತ ಕಂಪ್ನಿನಲ್ಲಿ ಟೀಮ್ ಲೀಡರಾಗಿ ಕೆಲಸ ಮಾಡ್ತಾವ್ರೆ ಅಷ್ಟೇ. ಇವ್ರ ಪರಿಚಯ ನಮಗೆ ಹೆಂಗೆ ಗೊತ್ತು ಅಂತ. ಇವಾಗ ಓದ್ತಾ ಅಲ್ಲೂ ಕೊಟ್ಟಾಗ ಏನಪ್ಪ ಕತೆ ಆಗೋದಿಲ್ಲಿ ಉಳ್ಕೊಂಡು ಡುಮಾರ್ ಅಂತ ಅಷ್ಟೇ ಗೈಸ್. ಇವತ್ತಿನ ಕತೆ ಇಷ್ಟೇ. ಇದು ಬಿಸ್ನೆಸ್ ಇದು ಮಾಡೋಕ್ಕಿಂತ ಸ್ವಲ್ಪ ಒಳಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಆದರೂ ಬಿಡಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಡೋದು ಸ್ವಲ್ಪ ಇನ್ನೇನು ಸ್ವಲ್ಪ ದಿವಸದಲ್ಲಿ ಆರ್ಡರ್ ಮುಗ್ದೋಗುತ್ತೆ. ಬಟ್ ಮಾವಿನಕಾಯಿ ಸೀಸನ್ ಆಗೋಯ್ತು, ಅದಕ್ಕೆ ಮಾವಿನಕಾಯಿ ಸೀಸನ್ ಆಗೋಯ್ತು ಒಂದು. ಮತ್ತೆ ಇನ್ನೊಂದೇನಂದ್ರೆ, ಇವಾಗ ಸ್ಟಾರ್ಟಿಂಗ್ ಮಾಡಿರೋದ್ರಿಂದ 100% ಅದು ಅದೇ ಟೇಸ್ಟ್ ಆಗುತ್ತೆ ಅಂತನೋ ಅದೂ ನಮ್ಗೆ ಗೊತ್ತಿಲ್ಲ. ಸೀಸನ್ ಮುಗಿದ್ಮೇಲೆ ಯಾವ್ಯಾವ್ದು ಮಾಡಬೇಕು ಅನ್ನೋದು ನಮಗೆ ಇನ್ನೂ ಐಡಿಯಾ ಇಲ್ಲ. ಬೈ ಚಾನ್ಸ್ ನಾವು ಅದನ್ನೇ ಮಾಡ್ತೀವೋ, ಇಲ್ಲಾಂದರೆ ಇನ್ನೊಂದು ಯಾವ್ದಾದ್ರು ಬೆಟ್ರ್ ಆಪ್ಷನ್ ಚಾಯ್ಸ್ ಮಾಡ್ಕೋಬೇಕು. ನೀವು ಕಮೆಂಟಲ್ಲಿ ತಿಳಿಸಿ. ಇಲ್ಲ ಬೇರೆ ಏನಾರು ಮಾಡ್ತೀವಿ. ಈಗ ಸ್ವಲ್ಪ ಲೈಸೆನ್ಸ್ ತಾಂಡಿದ್ದು ಹಂಗಾರು ಎಲ್ಲ ಪ್ರೊಸೆಸ್ ಹಿಂಗಾಗಿ ಆಚೆ ಬಂತು. ಇದು ವೀಡಿಯೋ ನೋಡೋಕ್ಕೆಲ್ಲ ಲೈಸೆನ್ಸ್ ಎಲ್ಲ ಓಲ್ಡ್ ಆಗ್ಬಿಟ್ಟಿದ್ದೀನಿ. ಬಟ್ ಅದಕ್ಕೆಲ್ಲ ಬ್ರ್ಯಾಂಡಿಂಗ್ ಎಲ್ಲ ಕ್ರಿಯೇಟ್ ಮಾಡಿ ಇದೊಂದು ಆಗೋಯ್ತು ಅಂದರೆ ನೆಕ್ಸ್ಟ್ ಗೊತ್ತಿಲ್ಲ, ಉಪ್ಪಿನಕಾಯಿಗೆ ಇಳಿದೀವಿ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಸಿಕ್ತು, ಕೈ ಹಾಕ್ಬಿಟ್ಟು ಮಾಡ್ಬಿಟ್ಟು ಚೆನ್ನಾಗೇ ಬಂತು. ಇದು ಎಲ್ಲ ಹೇಳ್ಸ್ಕೊಂಡು ಮಾಡಿದ್ದು, ಬಂದು ಹೇಳ್ಕೊಟ್ಟು ಗೈಡ್ ಮಾಡೋಕ್ಕೆ ಹಿಂಗೆ ಮಾಡ್ಬೇಕು, ಹಿಂಗೆ ಪ್ರೊಸೆಸ್ ಅಂತ ಅಂದ್ಬಿಟ್ಟು ಹೇಳ್ಕೊಡೋಕೊಬ್ರು ಇದ್ದರು. ಅದ್ರ ಮುಖಾಂತರ ಮಾಡಿ ಮುಗಿಸ್ತಾ ಇದನ್ನು. ನೆಕ್ಸ್ಟು ಇದಾಗ್ತಿದ್ದಂಗೆ ಏನಾದ್ರು ಬೇರೆ ಬಿಸ್ನೆಸ್ಸು, ಇದು ಒಂದು ರೂಟ್ ತಿಳ್ಕೊಳಕ್ಕೆ ಅಷ್ಟೇ ಹೆಂಗೆ ವರ್ಕ್ ಆಗ್ತದೆ ಅಂತ. ಇದು ಚೆನ್ನಾಗಿ ಕ್ಲಿಕ್ ಆಯ್ತು ಅಂದರೆ ಬೇರೆ ಥರಕ್ಕೆ ಎಂಟ್ರಿ ಕೊಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೋಡೋ ಮುಂದೆ ಏನಾದ್ರು ಗೊತ್ತಿಲ್ಲ. ಇವಾಗ ಮನೆ ಕಮ್ಮಿ ಕಾಲೇ 1 ಗಂಟೆ ಆಯಿತು.